ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಇತ್ತೀಚೆಗೆ ಬಂಟ್ವಾಳ ತಾಲೂಕು ಆಡಳಿತ ಸೌಧ ಮುಂಭಾಗ ನಡೆದಿದ್ದ ಅಹೋರಾತ್ರಿ ಧರಣಿ ಮಂಗಳವಾರದಿಂದ ಮತ್ತೆ ಆರಂಭವಾಗಿದೆ. ಪೆರ್ನೆಯಲ್ಲಿ ಪುತ್ತೂರು ಶಾಸಕರು ಸಭೆ ನಡೆಸಿ ಹಕ್ಕುಪತ್ರ ನೀಡಲಿದ್ದಾರೆ ಎಂಬ ಬಗ್ಗೆ ಶಾಸಕ ರಾಜೇಶ್ ನಾಯ್ಕ್ ಹಾಗೂ ಬಂಟ್ವಾಳ ತಹಶೀಲ್ದಾರ್ ಮಂಜುನಾಥ್ ಮಾತುಕತೆ ನಡೆಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕೈಬಿಡಲಾಗಿತ್ತು. ಹಕ್ಕುಪತ್ರ ಪಡೆಯಲು ಮಂಗಳವಾರ ಪೆರ್ನೆ ಗ್ರಾಮ ಪಂಚಾಯತಿಗೆ ಹೋಗಿದ್ದ ಪರಿಶಿಷ್ಟ ಪಂಗಡದ ಕುಟುಂಬದ 3 ಹಕ್ಕುಪತ್ರ ದೊರೆತಿಲ್ಲ. ಹೀಗಾಗಿ ತಾತ್ಕಾಲಿಕ ಸ್ಥಗಿತಗೊಳಿಸಿದ್ದ ಪ್ರತಿಭಟನೆ ಮತ್ತೆ ಆರಂಭವಾದಂತಾಗಿದೆ. ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಸಂಘಟನೆ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ್ ಇವತ್ತು ನಮಗೆ ಈ ವಿಟ್ಲ ಹೋಬಳಿಯ ಪುಣಜ ಗ್ರಾಮದ ದೇವಿನಗರ ಎಂಬಲ್ಲಿ ಪರಿಶಿಷ್ಟ ಪಂಗಡದ ಒಂದು 5 ಮನೆಯವರು ವಾಸ್ತವ್ಯ ಆದಲ್ಲಿ ಅವರು ಸುಮಾರು ವರ್ಷದಿಂದ ಹೀಗೆ ಅವರು ಹಕ್ಕುಪತ್ರ ಬೇಕು ಅಂತೇಳಿ ಮಾನ್ಯ ಶಾಸಕರ ಹತ್ರ ಮಾತಾಡಿದ್ರು. ಏನು ಅಂತೇಳಿ ಆಗಲಿಲ್ಲ. ಮತ್ತು ನನಗೆ ಒಂದು ಸಂಘಟನೆಗೆ ಬಂತು ಒಂದು 4.5 ತಿಂಗಳಾಯಿತು. 4.5 ತಿಂಗಳು ಇದಕ್ಕೆ ಹೋರಾಡಿ ಇದರ ಫೈಲೆಲ್ಲ ರೆಡಿ ಮಾಡಿ ಸರ್ವೆ ಕಾರ್ಯ ಎಲ್ಲ ಆಯಿತು. ಮತ್ತು ಫೈನಲಿಗೆ ಹಂತದಲ್ಲಿವರೆಗೂ ದುಡ್ಡು ಕಟ್ಟಿ ಅಂತ ಹೇಳಿದರು. ಅದಕ್ಕೆ ಆ ಒಂದೊಂದು ಹಕ್ಕುಪತ್ರ ಎಷ್ಟು ವ್ಯಾಲ್ಯೂಷನ್ ಉಂಟು ಆ ಸರ್ಕಾರಕ್ಕೆ ನಾವು ದುಡ್ಡು ಕಟ್ಟಿದ್ದೇವೆ. ಮತ್ತು ಸೋಮವಾರ ಕೊಡ್ತಾನೆ ಅಂತ ಅದೇ ಆಯಿತು. ಮತ್ತು ವಾಪಸ್ ಆಯಿತು. ಇವತ್ತು ಇಂಥ ದಿವಸ ನೀವು 26 ತಾರೀಕಿಗೆ ಪೆರ್ನೆಯಲ್ಲಿ ಬಗರ್ ಹುಕುಂ ಇದರಲ್ಲಿ ಹಕ್ಕುಪತ್ರ ಕೊಡ್ತೇನೆ ಅಂತ ಆಯಿತು. 26 ತಾರೀಕು 11 ಗಂಟೆಯಲ್ಲಿ ನಮಗೆ ತಹಸೀಲ್ದಾರ್ ಅವರು ಮಾನ್ಯ ಅಶೋಕ್ ರೈ ಶಾಸಕರ ಹತ್ರ ಮಾತಾಡಿ ಅವರು ನಮ್ಮ ಹತ್ರ ಹೇಳಿದ್ದು. ಆಯ್ತು ಅಂತೇಳಿ ಅವರು ನಮಗೊಂದು ಲೆಟ್ರ್ ಸಹ ಕೊಟ್ಟಿದ್ರು. ಲೆಟ್ರ್ ಮೂಲಕ ಆಗಿ 3 ಜನರು ಹಕ್ಕುಪತ್ರ ಯಾರು ಕೊಡಲಿಕ್ಕೆ ಇದೆ ಸಿಕ್ಕುವರು ಅವರು 3 ಜನರು ಪೆರ್ನೆ ಗ್ರಾಮ ಪಂಚಾಯತಿಗೆ ಹೋಗಿದ್ದಾರೆ. ಆ ಪೆರ್ನೆ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಇದು ಅವತ್ತು ಹೇಳಿದ್ರು ಇವತ್ತು ಪೋಸ್ಟ್ಮಾರ್ಟಮ್ ಆಯಿತು, ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ನೀವು ಯಾವಾಗ ಅಂತೇಳಿ ನಾವು ತಹಸೀಲ್ದಾರ್ ಹತ್ರ ಮನವರಿಕೆ ಮಾಡಿದ್ವಿ. ತಹಸೀಲ್ದಾರ್ ಹತ್ರ ಮನವರಿಕೆ ಮಾಡುವ ಹೇಳಿದ್ರು ಶುಕ್ರವಾರ ದಿವಸ ನೀವು ಶಾಸಕರ ಕಚೇರಿಗೆ ಹೋಗಿ ಅಂತ, ಪುತ್ತೂರು ಶಾಸಕರ ಅಶೋಕ ರೈ ಅವರ ಹತ್ರ ಹೋಗಿ ಅಂತ ಹೇಳಿದ್ರು. ಅಶೋಕ ರೈ ಹತ್ರ ಹೋಗಿ ಅಂತೇಳಿ ಹೋಗ ಮತ್ತೆ ಇನ್ನೂ ಏನಾಗ್ತದೆ ಅಂತೇಳಿ ನಮಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಅದಕ್ಕೆ ಬೇಕಾಗಿ ನಾವು ಈಗ ಮುಖಂಡರು ಮಾತಾಡಿ ಏನಂತೇಳಿ ನಾವು ನಿರ್ಧಾರ ಕೈಗೊಳ್ತೇವೆ. ಇನ್ನು ಪ್ರತಿಭಟನೆ ಮುಂದುವರಿಸುವುದಾ ಅಲ್ಲ ಇವತ್ತಿಗೆ ಬಿಡುವುದಾ ಏನಂತೇಳಿ ಗೊತ್ತಿಲ್ಲ. ಹಾಗೆ ಅವರ ಹಕ್ಕುಪತ್ರ ಸಿಕ್ಕುವವರು ಮಾತ್ರ ಅವರ ಫ್ಯಾಮಿಲಿ ಹತ್ರ ಮಾತಾಡಿ ಏನಂತೇಳಿ ನಾನು ನಿರ್ಧಾರ ಮಾಡಿಕೊಳ್ತೇನೆ.